welcome our honorable President Secretary Srimati Siguna Madam this occasion. I also welcome Sri Rajagopal Gowda, the President of the Case Mandal Association, this occasion. I also welcome S. Nagaraj, Secretary of this association. I welcome Secretary Mahendra Madhavan, Treasurer, and board members. ಸಮಾರಂಭದ ವೇದಿಕೆಗೆ ಹಾಜರಾಗಿರುವಂತಹ ನನ್ನ ಎಲ್ಲ ಸಹೋದರ ಮತ್ತು ಸಹೋದರಿ ನ್ಯಾಯಾಧೀಶರು, KGF ವಕೀಲ ಸಂಘದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಎಸ್ ಎನ್ ರಾಜಗೋಪಾಲ್ ಅವರಿಗೆ, ಸಂಘದ ಕಾರ್ಯದರ್ಶಿಯಾದಂತಹ ನಾಗರಾಜ್ ಅವರು, ಹಿರಿಯ ವಕೀಲರಾದಂತಹ ನಮ್ಮಣ್ಣವರೇ ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ವೇದಿಕೆಯ ಮುಂಭಾಗದಲ್ಲಿ ಹಾಜರಾಗಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಹಿರಿಯ ಮತ್ತು ಕಿರಿಯ ವಕೀಲರು ಹಾಗೂ ಎಲ್ಲ ಆಹ್ವಾನಿತರೆ, ನಾನು KGFಗೆ ತುಂಬ ಹಳೆಯ ಕೋರ್ಟಿಗೆ ಹೊಸದ ಅಷ್ಟೇ. ಸೊ there is no need for me to introduce myself, vice versa, except some newcomers who did not practice before me earlier. But so I also heard some of the strategies of board members who had practiced before me, some of the CBS certifications. So far as work is concerned, ನಿಮಗೆ ಗೊತ್ತೇ ಇದೆ, ನಮ್ಮಲ್ಲಿ ಏನಪ್ಪ ಅಂತಂದರೆ ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಪೆಂಡೆನ್ಸಿ ಕಡಿಮೆ ಇದೆ ಅಂತ ಹೇಳಿದ್ರು. ನಾನು ಬೇರೆ ಏನೇನು ಇಚ್ಛೆ ಕೊಡೋದಿಲ್ಲ, ಮೇಡಮ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ, ನನಗೆ ಮಾತಾಡೋದು ಏನು ಮಾತಾಡೋದು ಗೊತ್ತಿಲ್ಲ ಸರ್, ನಂದು ಸೇರಿ ಸಾವಿರ ಹೇಳ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನನ್ನ ಜವಾಬ್ದಾರಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅನ್ಕೊಳ್ತೇನೆ. ಅದೊಂದೇ ಸಾಹೇಬರು ಕೂಡ ಮುಜಾಬಾದ್ ಸಾಹೇಬರು ಬೆಳಗ್ಗೆ ಹೊರಟಿದ್ರು, ಇಲ್ಲ ಸರ್ ನೀವು ಫಂಕ್ಷನ್ ಮುಗಿಸಿ ನಾವು ಹೋಗಿ ಬರ್ತೀನಿ, ಬಂಗಾರಪೇಟೆ ಹೋಗ್ಬರ್ತೀವಿ, ಚಾರ್ಜ್ ಕೊಡ್ಬರ್ತೀವಿ ಅಂತ. ಅದು ನಾನು ರಿಕ್ವೆಸ್ಟ್ ಮಾಡಿಲ್ಲ, ಆ ಫಂಕ್ಷನಿಗೆ ಫಸ್ಟ್ ಫಂಕ್ಷನಿಗೆ ಇರಲೇಬೇಕು ಹಾಗೆ ಅಂತ ಹೇಳಿದೆ. ಸೊ ಹಾಗಾಗಿ ಅವರ ಒಂದಕ್ಕೋಸ್ಕರ ನಾನೇ ನನ್ನನ್ನೇ ಹೊಸದಾಗಿ ನಾವು ನೋಡ್ತಾ ಇದ್ದೇನೆ. ಹಾಗಾಗಿ ನಾನೆಲ್ಲರೂ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದರೆ 2003 ನಾನು, ಯಾಕೆಂದರೆ ಒಂದು ನಿಮಿಷ ನಾನು ಈ ವಿಷಯ ಹೇಳಿದೆ, ಯಾಕೆಂದರೆ ನಾನು ಇಲ್ಲಿಂದನೇ ನ್ಯಾಯಾಧೀಶ ವೃತ್ತಿಯನ್ನು ಪ್ರಾರಂಭಿಸ್ತೇವೆ. ಇಲ್ಲಿ ಇಸ್ ವೆರಿ ಗುಡ್ ಲರ್ನರ್ ಬಾರ್ ಅಂತ ನಾನು ಹೇಳಿದೆ. ಇಲ್ಲಿ ಐ ಲರ್ನ್ ಇಟ್ ಲಾಟ್ ಆಲ್ಸೋ. when I was working as a senior division officer, I learned a lot from all the senior members of the bar. ಸೊ ಅಂತ ಹೇಳಿದೆ. ಸೊ ಅದರಲ್ಲಿ ನಾನು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಪ್ಯೂರ್ JMFC ಕೋರ್ಟು ದಾವಣಗೆರೆ, ಅಲ್ಲಿ 3 years ಮಾಡಿದೆ. ನಾನು ಬೆಂಗಳೂರು ಕೇಳಿರಲಿಲ್ಲ, ಯಾಕೆಂದರೆ ನಾನು ನಮ್ಮ ವೈಫ್ ಕೂಡ ಜಾಬ್ ಮಾಡ್ತಿದ್ದೆ, ಶಿ ವಾಸ್ ಆಲ್ಸೋ ವರ್ಕಿಂಗ್ ಇನ್ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟು. ಹಾಗಾಗಿ ನಿಯರ್ ಬೈ ಚಿಕ್ಕಮಗಳೂರು ಕೇಳ್ತಾ ಇದ್ದೆ. ಹಾಸನ, ಮೈಸೂರು, ಈಗ ಸುತ್ತಮುತ್ತ ಯಾವತ್ತೂ ಕೂಡ ನನಗೆ ಮೈಸೂರು ಹಾಸನ ಕೊಡಲೇ ಇಲ್ಲ. ಕೊನೆಗೆ ಬೆಂಗಳೂರು ಕೇಳಿರಲಿಲ್ಲ, ಬೆಂಗಳೂರಿಗೆ ನಾನು ಟ್ರಾನ್ಸ್ಫರ್ ಆಯಿತು, 3rd place ನನಗೆ. ಆವಾಗ ಟ್ರಾಫಿಕ್ ಕೋರ್ಟ್ 2-3 months ಐ ವರ್ಕ್ಡ್ ದೇರ್ ಆಸ್ ಎ ಟ್ರಾಫಿಕ್ ಕೋರ್ಟ್ ಮ್ಯಾಜಿಸ್ಟ್ರೇಟ್. ಸೊ ದೆನ್ ಐ ಗಾಟ್ ಪ್ರಮೋಟೆಡ್ ಆಸ್ ಸೀನಿಯರ್ ಸಿವಿಲ್ ಜಡ್ಜ್ ಅಂಡ್ ಸರ್ವ್ಡ್ ಫಾರ್ 3 years ಅಟ್ ಸ್ಮಾಲ್ ಕಾಸಸ್ ಕೋರ್ಟ್ ಬ್ಯಾಂಗ್ಳೂರ್. ದೆನ್ ಅಲ್ಲಿಂದ ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಟ್ರಾನ್ಸ್ಫರ್ ಆಯಿತು. I served as a senior civil judge for a period of 4 years there. ಯಾಕೆಂದರೆ ನನ್ನ ಮಗ ಲಾಸ್ಟ್ 3 years ಆದಮೇಲೆ when I was due for transfer, ನನ್ನ ಮಗ SLC ಬಂದ, ಹಾಗಾಗಿ 1 year extension ತೊಗೊಂಡಿದ್ದರಿಂದ 4 years ಆಗಿ ಬರ್ತಿದ್ದೆ. ಸೊ ಅಲ್ಲಿಂದ ದೆನ್ ಪೋಸ್ಟೆಡ್ ಟು ಕಾರವಾರ ಆಸ್ ಎ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್. ಐ ವರ್ಕ್ ಮಾಡಿದೆ, 3 years ಆಗಲಿಲ್ಲ. ಬಿಫೋರ್ ದಟ್ ಐ ಗಾಟ್ ಪ್ರಮೋಟೆಡ್ ಆಸ್ ಎ ಡಿಸ್ಟ್ರಿಕ್ಟ್ ಜಡ್ಜ್. ಅಲ್ಲಿಂದ ಪೋಸ್ಟೆಡ್ ಟು ತುಮಕೂರು, ಸಿಟ್ಟಿಂಗ್ ಅಟ್ ತಿಪ್ಟೂರು. ನಿಮ್ಮ ಕೋಲಾರಲ್ಲಿ KGF 2nd place, ನನಗೆ ತಾಲೂಕಾ ಪ್ಲೇಸಲ್ಲಿ ಸರ್ವ್ ಮಾಡಿ ಸಿಕ್ಕಿತ್ತು ಆಸ್ ಎ ಡಿಸ್ಟ್ರಿಕ್ಟ್ ಜಡ್ಜ್. ದಿಸ್ 2nd place. ಸೊ ಹಾಗಾಗಿ ಇಷ್ಟು ಇದರಲ್ಲೆಲ್ಲ ನಾನು ಕೆಲಸ ಮಾಡಿ ಬಂದಿದ್ದೇನೆ. ಹಾಗಾಗಿ ನಾನು ಕೂಡ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಎಕ್ಸ್ಟೆಂಡ್ ಯುವರ್ ಕೈಂಡ್ ಕೋಆಪರೇಷನ್ ಟು ಮೈ ಕರ್ನಾಟಕ ಸಿಸ್ಟರ್ ಜಯಲಕ್ಷ್ಮಿ ಯಾಸ್ ಬಿಫೋರ್. ಓಕೆ, ಹಾಗಾಗಿ ಲೀಗಲ್ ಆ್ಯಂಡ್ ಕಾನ್ಷಿಯನ್ಸ್ ಹೇಳಿದ್ದೀನಿ, ಹೇಳಿದ್ದಾರೆ. ಸ್ವಲ್ಪ ಟೈಮಿಂಗ್ಸಲ್ಲಿ ಸ್ವಲ್ಪ ಇದು ಮಾಡೋದು ಅಕಾಮಡೇಟ್ ಮಾಡಿಕೊಂಡು ಒಳ್ಳೆಯದು. ಏಕೆಂತಂದರೆ ಫಂಕ್ಷನ್ಸ್ ಸ್ಟಾರ್ಟ್ ಆಗಬೇಕಾದ್ರೆ ಇದು ಮಾಡಬೇಕಾದ್ರೆ ಅದೊಂದು ಟೈಮ್ ವ್ಯರ್ಥ ಆಗೋದು ಬೇಡ ಅಂತ. ವ್ಯರ್ಥ
ಬರ್ತಾರೆ ಅಲ್ಲಿ ನಾವು ಆದಷ್ಟು ಬೇಗ ಸ್ವಲ್ಪ ಫಂಕ್ಷನ್ಸ್ ಅರೇಂಜ್ಮೆಂಟ್ಸ್ ಎಲ್ಲ ಹಾಕೊಂಡು ಇದು ಮಾಡಿದ್ರೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಅರ್ಥ ಇರುತ್ತೆ. ಬಟ್ ಬಿಫೋರ್ ದಟ್ ನಾವು ಈಗ 4 ಗಂಟೆ ಫಂಕ್ಷನ್ ನಾವು 5 ಗಂಟೆ ಸ್ಟಾರ್ಟ್ ಆಗೋದು ಸ್ವಲ್ಪ ಅವಾಯ್ಡ್ ಮಾಡೋಣ. ನಮಗೆ ಸೇರ್ಕೊಂಡಿರ್ತೀವಿ ಆದಷ್ಟು ಸ್ವಲ್ಪ ವರ್ಕ್ ಕಡೆ ಗಮನ ಕೊಡೋಣ. ಹಾಗಾಗಿ ನಾನೇನು ಹೆಚ್ಚಿಗೆ ಹೇಳಿ ಇಷ್ಟಪಡೋದಿಲ್ಲ. ನಾನು ಅದೇ ಹೇಳ್ತಾ ಇದ್ದೀನಿ ನಿಮ್ಮ ಆದೇಶಗಳು ಇದೇ ನನಗೆ ವೆಲ್ಕಮ್ ಫಂಕ್ಷನ್ ಏನು ಸಣ್ಣ ಎಷ್ಟೋ ಮದುವೆಯಾಗಿ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ವಿ. ಆಮೇಲೆ ನಮಗೆಲ್ಲ ಹೊಸ ಮಕ್ಕಳುಗಳೇ ಯಾರು ಇಲ್ಲ, ಕಡಿಮೆ ಮೇನೆಸ್ ಅವರು ಕೆ ಆರ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ನಮ್ಗೆ ಕೋಆಪ್ರೇಷನ್ ಕೊಟ್ಟಿದ್ದೀವಿ. ಇನ್ನೂ ಕೂಡ ಕೋಆಪ್ರೇಷನ್ ಕೊಡಬೇಕಾಗುತ್ತೆ. ಯಾಕೆಂದರೆ ಲೋ ಪೆಂಡೆನ್ಸ್ ಇರೋದ್ರಿಂದ ಡಿಸ್ಪೋಸ್ ಮಾಡಬೇಕಾಗಿದೆ. ಅಷ್ಟು ಮಾತ್ರ ನಾನು ಹೇಳ್ಬೋದು. ಬಾಕಿ ವಿಚಾರ ಅವ್ರ ಫಂಕ್ಷನ್ಗಳು ಸಿಗ್ತಾರೆ ಮಾತಾಡೋಣ. ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು ಫಾರ್ judges and also all the members from Bar Association KGM. I'm very happy for the welcome. In fact, I was very impressed the first time such a beautiful welcome. I'm happy and also thank you so much. I don't know what to say because I'm a bit confused. I speak less actually. I'm from Mysore, so I started my practice from 2004. My senior is Sri P. Vedamma, exclusive civil practice. So after entering judiciary, I learned criminal also practice. So there is no problem either from the civil side or from the criminal side. So I can handle both matters. And I have come from Madikeri. I work there as a CGM, and this is my second post as a senior civil judge. After I got promoted as a senior civil judge, one term I worked as a OOD as a principal for the training institute of employees. And after that, as a CGM, I worked in Madikeri, and then I am posted here. For me, I think I need some time to get adjusted to this place, especially weather. I have come all the way from cold region to hot place. So that is the major issue what I am going to face now. Because there 3 years we all have suffered. Because whoever go to that particular place, we have to get adjusted to Madikeri. That is, it's very difficult to get adjusted particularly to Madikeri. So successfully I have completed my tenure in that particular place, and now I have come to KGM. Usually, to be frank with you people, I would like to share because I didn't know much about KGM. I know only there is a district called Kola, and only after I got posted to this place, I was wondering what is KGM, is it a taluk or what, because I didn't have any knowledge about KGM. So I know only there is a Kola gold mining, that's all. But this is a taluka. Only after I got my transfer orders, then only I came to know even patient is also a taluka. So this is my first visit because I have not come across this particular district of the region. I don't know what to say. Usually in Kota, if I want to say about myself in Kota, strictly I would like to maintain decorum with the board, and I request all the senior as well as the junior advocates to avoid using mobile phone in the Kota, because whenever we are in dais, we see some will be scrolling and all, and they will be chatting. It is not a good sign, especially for the juniors, because whatever the senior do, the same thing even the juniors will follow. Only if we stop doing all those things as senior advocates, so then only we can make our junior young generation to continue good footsteps.
So that is my first request, and I'll be in a calm mode. So very with patient hearing, I have very patient hearing, and sometimes even I'm also a human being. So sometimes even I also get anger. But if something goes wrong, then only I will just raise up my voice. Otherwise, I'm very smooth functioning. And from today onwards, you all will come to know. So wherever I have enjoyed my tenure. All the advocates, they have given a very good support to legal services because we need your guidance and also the cooperation for the court and also for the legal services. So it is my humble request to all my senior and junior advocates to give us a good cooperation. So it is a teamwork. We can't leave either. It can't be a one-sided. So I say it is a teamwork. Then only we can do something better for the society. And I request and I hope all the members of this bar will give us cooperation and guidance, and there will be no such issues. So with this, I conclude. Thank you. Having 5 gold mines that were gold paid, among 5 mines, Champion is the deepest mines in the world. It's a historical place in the history of KGF. And there are having almost all the colleges, law college, veterinary college, and other colleges around there. And apart from even KGF is concerned, it's situated in border area. Neighboring state, Tamil Nadu, Andhra Pradesh, Kerala, other places. Some clients, most of the clients, with all difficulty, they are being attend the court in 8 hours. It's been kindly considered. And our association consists of more than 150 members. 150 members of our case. Always, I doesn't like to say for Honorable District Judge, he had a very good name and fame when he was a civil judge. He appeared before in Nabra, almost all cases. Very nice gentleman. Now we have received him as a district judge. It is very, very great happy to for having received for our own district once again for his service. Since service. Please, sir. And we are always in cooperate and coordination cooperation. We are always in cooperation to things, and we are expecting from the bar. So with all my best wishes to all of our judges and other friends and all of the news for giving this opportunity to speak a few words and ನಮ್ಮ ಒಂದು ಉದ್ಯಮಗಳ ವತಿಯಿಂದ ಪಟ್ಟಿಗಳ ಪರವಾಗಿ ಅಪಾಂತರ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಎಲ್ಲರನ್ನು ಸ್ವಾಗತಿಸುವುದಕ್ಕೋಸ್ಕರ ಪಟ್ಟಿಗಳ ಅವಕಾಶಕ್ಕೆ ಶ್ರೀ ಮಣಿವಣ್ಣನ ಆಹ್ವಾನಿಸುತ್ತೇವೆ. Going to and go completely right. God will let this. In the particular special secretary now is there. Friends, electronic press media friends. First of all, to grace this occasion, on behalf of the particular already invite our honorable additional district judge Sriman Shivakumar sir in this occasion to accept our invitation and to hand over here to attend this incoming felicitation function and on behalf of myself, on behalf of all the advocates.
ordering and welcome our honorable new judge, Srimati Jayalakshmi, Principal, Senior Civil Judge and Principal University in this occasion. It is also a great honor to invite and welcome our honorable Additional Senior Civil Judge and Principal University, Sriman Muzaffar Manjari sir, in this occasion. It is more pride because our honorable Secretary of Legal Services Committee and also honorable, but also more pride to welcome our honorable First and Second Civil Judge Srimati Sindhura Madam in this occasion. I also welcome Sri Rajagopal Gowda, the President of the Case Control Association in this occasion. I also welcome Case Nagaraj, Secretary of this association. I welcome Secretary Mahendran, Madhukar, Treasurer and more particular ವಕೀಲ ಮಿತ್ರರಿದ್ದಾರೆ, ಅವರಿಗೆ ಒಂದು ಅಕಾಮಿಡೇಟ್ ಮಾಡಿಕೊಡ್ಬೇಕು ಅಂತೇಳಿ ಮೇಡಮ್ ಅವರಿಗೆ ಮತ್ತು ಸಾರ್ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಈಗ ಜಿಲ್ಲಾ ಮತ್ತು ಸಬ್ ರಿಜಿಸ್ಟ್ರಾಗಿ ಹೊಸದಾಗಿ ಬಂದಿರತಕ್ಕಂಥ ಶಿವಕುಮಾರ್ ಸಾಹೇಬರಿಗೆ ವಕೀಲರ ಸಂಘದ ವತಿಯಿಂದ ಒಂದು ಸನ್ಮಾನವನ್ನು ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸೈಡ್ ಸರ್ ಸ್ವಲ್ಪ ಸೈಡ್ ಸರ್ ಸ್ವಲ್ಪ ಸೈಡ್ ಹೋಗಿ ಸರ್ ಮೇಡಮ್ ಅವ್ರು ಕಾಣಿಸ್ತಾ ಇಲ್ಲ ಸರ್, ಮೇಡಮ್ ಅವ್ರು ಕಾಣಿಸ್ತಾ ಇಲ್ಲ. ಹಾಂ சைடில் கொஞ்சம் சைடில் நீங்களாம் தெரியலையே, அப்படி வாங்க பின்னாடி. ವೆಲ್ಕಮ್ ಟು KGF. ನಮಸ್ಕಾರ ಸರ್. Principal University, Sri Muzaffar. And I also happy to welcome